ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ತಮ್ಮರಸನಹಳ್ಳಿ ಯಲಹಂಕ ಮತ್ತು ಹೆಸರುಘಟ್ಟದಿಂದ ಎರಡು ಮಧ್ಯ ಬರುತ್ತೆ ಇದು. ಸೊ ಅಲ್ಲಿ ಬಂದಿದ್ದೀನಿ, ಏನೇನು ವರ್ಕ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಏನಪ್ಪ ಅಂದರೆ G+3 ಅಂದರೆ ಗ್ರೌಂಡು ಮತ್ತು 3 ಫ್ಲೋರು G+3 ಇದೆ. ಆಪೋಸಿಟ್ ಮನೆ ಬರುತ್ತೆ. ಈ ಕಡೆ 2 ಮನೆ, ಈ ಕಡೆ 2 ಮನೆ, ಟೋಟಲ್ 4 ಮನೆ ಬರುತ್ತೆ. ಮತ್ತು ಈ ಕಡೆ ನಿಮಗೆ ಮೀಟ್ರ್ ಬೋರ್ಡ್ ಹಾಕೋಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ಇಷ್ಟು ಜಾಗ ಇದೆ. ಇದು ಅಷ್ಟು ಮನೆಗೂ ಮೀಟ್ರ್ ಬೋರ್ಡ್ ಹಾಕ್ತಾರೆ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಡಿಫ್ರೆಂಟಾಗೈತೆ. ಡಿಫ್ರೆಂಟಾಗಿ ಅಂದರೆ G+3 ಇರೋದಲ್ವ, 1 ಫ್ಲೋರಿಗೆ 4 ಮನೆ ಅಷ್ಟೇ ಬರುತ್ತೆ. ಅದು ಟೋಟಲ್ ಅದು ನಿಮಗೆ 16 ಮನೆ ಬರುತ್ತೆ ಒಂದು ಬಿಲ್ಡಿಂಗಲ್ಲಿ. ಅಂದರೆ ಒಂದು ಬ್ಲಾಕಲ್ಲಿ 16 ಮನೆ ಬರುತ್ತೆ. ಸೊ ಕೆಳಗಡೆ ಪಾರ್ಕಿಂಗು ಮತ್ತು ನಿಮಗೆ ಮೇಲ್ಗಡೆ ಬಟ್ಟೆ ತೊಳೆದು ಒಣಗಾಕ್ಲಿಕ್ಕೆ ಜಾಗಗಳು ಎಲ್ಲ ತುಂಬ ಚೆನ್ನಾಗಿದೆ, ಕನ್ವೀನಿಯೆಂಟ್ ಆಗಿದೆ. ಸಿಂಗಲ್ ಇದನ್ನು ಕೂಡ ಆಲ್ರೆಡಿ ಇಲ್ಲಿ ಬುಕ್ಕಿಂಗ್ ಆಗೋಗಿದೆ. ಟೋಟಲ್ಲು ನಿಮಗೆ 780 ಮನೆನೇನೋ ಬರುತ್ತೆ. ಬಟ್ ಎಲ್ಲ ಬುಕ್ಕಿಂಗ್ ಆಗಿದೆ. ಬುಕ್ಕಿಂಗ್ ಆಗಿರೋದನ್ನೇ ತೋರಿಸ್ತಾ ಇರೋದು ನಾನು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದರು, ಮೇಡಮ್ ಏನಾಗಿದೆ ವರ್ಕು ತೋರಿಸಿ ತಮ್ಮರಸನಹಳ್ಳಿದು ಅಂತ ಹೇಳ್ಬಿಟ್ಟು. ಒಂದು ವಾಶ್ರೂಮು, ಒಂದು ಟಾಯ್ಲೆಟು 2 ಬರುತ್ತೆ. ಬಚ್ಚಲ ಮನೆ, ಬಾತ್ರೂಮು 2 ಬರುತ್ತೆ. ಎರಡಕ್ಕೂ ನಿಮಗೆ ಗೊತ್ತಿರೋ ಥರ ಪ್ಲಾಸ್ಟಿಕ್ ಡೋರು ಮತ್ತು ಇದಕ್ಕೆಲ್ಲ ವುಡನ್ ಡೋರ್ ಹಾಕಿರ್ತಾರೆ ಮೇನ್ ಡೋರ್ಗಳಿಗೆ. ತುಂಬ ಚೆನ್ನಾಗಿದೆ. ಅಂದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಟೈಲ್ಸು ಅಷ್ಟೇ ಇಷ್ಟು ನೀಟಾಗಿ ಹಾಕಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಇಲ್ಲಿ ಸಿಂಕ್ ಬರುತ್ತೆ. ಇನ್ನೊಂದು ಮಾಡ್ರನ್ ಕಿಚನೆಲ್ಲ ಇದೆ, ರೆಡಿ ಮಾಡಿರೋ ಕಿಚನಲ್ಲಿದೆ. ಬಟ್ ನಾನು ಅದನ್ನು ಮಾಡಲಿಲ್ಲ, ಇದನ್ನು ಮಾಡಿದೆ ಯಾವ ಥರ ಇದೆ ಅಂತ ತೋರಿಸ್ಲಿಕ್ಕೆ. ಬಟ್ ಇದನ್ನು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಿಚನ್ ಮತ್ತು ಇದಕ್ಕೆ ಒಂದೇ ವಿಂಡೋ ಬರುತ್ತೆ, 2 ವಿಂಡೋ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಬೇರೆ ಅಲ್ಲೇ ಹೊಡ್ತಾರ ವೆಂಟಿಲೇಷನ್ಗೆ ಯುಟಿಲಿಟಿ ಬಿಟ್ಟಿರ್ತಾರಲ್ಲ, ಆ ಥರ ಯುಟಿಲಿಟಿ ಇಲ್ಲ ಇಲ್ಲಿ. ಯುಟಿಲಿಟಿನ ಕಿಚನಲ್ಲೇ ಹಾಕ್ಬಿಟ್ಟಿದ್ದಾರೆ. ಅಂದರೆ ಅದಕ್ಕೆ ಡೋರು ಮತ್ತು ಸಪ್ರೇಟ್ ಆ ಥರ ಏನೂ ಇಲ್ಲ. ಬೇರೆದ್ರಲ್ಲೆಲ್ಲ ಸಪ್ರೇಟ್ ಇದೆ, ಇದು ಕಿಚನಲ್ಲೇ ಅಟ್ಯಾಚ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇದು 2 ಕಿಟಕಿ ಒಟ್ಟಿಗೆ ಇದೆ. ಗಾಳಿ ಬೆಳಕಿಗಂತೂ ತುಂಬಾ ಸಾಕಾಗಿದೆ. ಇದು ಲೊಕೇಶನ್ ಬೇಕಂದರೆ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿರ್ತೀನಿ. ಯಾರಾದರೂ ಯಾವ ಥರ ಬರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರಬೇಕು ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಲೇಔಟು. ನೋಡ್ತಾ ಇದ್ದೀರಲ್ಲ, ಸ್ಟೆಪ್ಸು ಅಷ್ಟೇ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಅಗಲ. ಎಲ್ಲ ಲೇಔಟಲ್ಲೂ ಅಷ್ಟೇ ನಿಮಗೆ ಇಷ್ಟೇ ಅಗಲ ಇರುತ್ತೆ. ಇದು ಸ್ವಲ್ಪ ಅಂದರೆ ಅಪೋಸಿಟ್ ಬರೋದ್ರಿಂದ ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ. ಅಂದರೆ ಫುಲ್ಲು ಜಾಸ್ತಿ ಜನಗಳಾಗಲ್ಲ. G+3 ಅಂದರೆ 16 ಮನೆ ಬರುತ್ತೆ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಇದೆಲ್ಲ ವುಡನ್ ಡೋರ್ಗಳು ಹಾಕಿ ಪಾಲಿಶ್ ಹಾಕಿಟ್ಟಿದ್ದಾರೆ, ಹ್ಯಾಂಡಲ್ಗಳು ಹಾಕಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಬೇರೆ ಲೇಔಟ್ಗಳ ಥರ ಗಲೀಜಾಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಯಾವಾಗ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೂ ವರ್ಕ್ ನಡೀತಾ ಇದೆ, ಸುಮಾರಷ್ಟು ವರ್ಕ್ ಇದೆ ಇನ್ನೂ. ಈ ಕಡೆ ಕನ್ಸ್ಟ್ರಕ್ಷನ್ ಮಾಡೋದು ಕೂಡ ಇದೆ. ಇವಾಗ ಮಾಡ್ತಾ ಇರೋದು, ಇದೆಲ್ಲ ಮಾಡ್ತಾ ಇರೋದು. ರೋಲ್ಗೆಲ್ಲ ತಂದಿಟ್ಟಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಒಂದು 6 ಮಂತ್ ಬ್ಯಾಕ್ ಬಂದಿದ್ದೆ ಅನಿಸುತ್ತೆ. ಆವಾಗಲೂ ನನಗೆ ಇದೇ ಥರ ಇತ್ತು ಲೇಔಟು. ಬಟ್ ಇಷ್ಟೇ ವರ್ಕ್ ಆಗಿತ್ತು, ಎಕ್ಸ್ಟ್ರಾ ಏನು ವರ್ಕ್ ಆಗಿರಲಿಲ್ಲ, ಇಷ್ಟೇ ವರ್ಕ್ ಆಗಿದ್ದು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬ್ಯಾಲೆನ್ಸ್ ಇದೆ. ಇದೆಲ್ಲ ಇನ್ನು ಪೇಂಟ್ ಮಾಡಬೇಕು. ಒಳಗಡೆ ತುಂಬ ಕೆಲಸ ಇದೆ. ಇದಕ್ಕೆ ಮಾತ್ರ ಈ 4ಇಂದ ಒಂದು 7-8 ಬ್ಲಾಕ್ ಇದೆ. ಒಂದು 7 ಬ್ಲಾಕಿಗೆಲ್ಲ ಮಾಡಿರ್ಬೋದು ಅಷ್ಟೇ ಇವರು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ವಾಟರ್ ಪಾಯಿಂಟು, ಸ್ಯಾನಿಟರಿದು ಎಲ್ಲ ಕೊಟ್ಟು ರೆಡಿ ಮಾಡಿದ್ದಾರೆ. ಬಟ್ ಕೀ ಹ್ಯಾಂಡ್ ಓವರ್ ಮಾಡೋದು ಇನ್ನೊಂದು 2 ಮಂತ್ಸ್ ಅಂತ ಹೇಳಿದ್ರು. ಬಟ್ ನಾವು ಲಾಸ್ಟ್ 6 ಮಂತ್ ಬ್ಯಾಕ್ ಹೋದಾಗಲೂ ಅದನ್ನೇ ಹೇಳಿದರು. ಯಾವಾಗ ಆಗುತ್ತೆ ಅಂತ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಆದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಎಷ್ಟು ದಿನ ಆಗುತ್ತೆ, ಯಾವತ್ತು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ 2 BHKಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿ. 2 BHKದು ಬಿಟ್ಟಿದ್ದಾರಲ್ವ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಈ ತಮ್ಮರಸನಹಳ್ಳಿದು ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, ಯಾರೆಲ್ಲ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ವ್ಯೂ ಅಂತೂ ಇಲ್ಲಿಂದ.
ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಹೊಸ್ದಾಗಿ ನೋಡ್ತಿರೋರು ತುಂಬ ಜನ ಕಮೆಂಟ್ ಆಗ್ತಾ ಇದ್ದಾರೆ, ಏನು ಬೇಕು ಡಾಕ್ಯುಮೆಂಟ್ಸು ಮೇಡಮ್ ಅಂತ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲ ವಿಡಿಯೋದಲ್ಲೂ ನಾನು ಹಾಕ್ತಾನೆ ಇರ್ತೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು. ನಿಮಗೆ BPL ಕಾರ್ಡ್ ಕಂಪಲ್ಸರಿ ಇರಲೇಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಒಂದು ಆ ಬ್ಯಾಂಕ್ ಅಕೌಂಟು, ಮತ್ತು ನಾವು ಬೆಂಗಳೂರಲ್ಲಿ 5 ವರ್ಷದಿಂದ ಇದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ ಅಂತ ಒಂದು ಕೊಡ್ತಾರೆ. ಸೊ ಅದು ಲೀವಿಂಗ್ ಸರ್ಟಿಫಿಕೇಟ್ ಅಷ್ಟು ಇದ್ದರೆ ಸಾಕು. ಇದನ್ನು ತಗೊಂಡೋಗಿ ನೀವು ಸೈಬರ್ ಸೆಂಟ್ರಲ್ಲಾದರೂ ಅಪ್ಲೈ ಮಾಡ್ಬೋದು, ಇಲ್ಲ ನನ್ನ ಬಯೋನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೈಬರ್ ಸೆಂಟರ್ಗೆ ಹೋಗಿ ವಿಚಾರಿಸಿ. ಇಲ್ಲ ನಮಗೆ ಫುಲ್ಲು ಡೀಟೇಲ್ಸ್ ಬೇಕು ಮೇಡಮ್, ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದರೆ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿದ್ರೆ ಹೇಳ್ತಾರೆ. ಕಾವೇರಿ ಭವನ್ ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಸರ್ಕಲ್ ಹತ್ರ ಸಿಟಿ ಸಿವಿಲ್ ಕೋರ್ಟ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ಬರುತ್ತೆ. ನೀವು ಕಾವೇರಿ ಭವನ್ ಅಂತ ಲೊಕೇಶನ್ ಹಾಕಿದ್ರೆ ಕಾವೇರಿ ಭವನ್ ಹತ್ರನೇ ತಗೊಂಡೋಗ್ಬಿಡುತ್ತೆ. ನೀವು ಹೋಗಿ ಆರಾಮಾಗಿ ಏನೇನು ಬೇಕು ಡಾಕ್ಯುಮೆಂಟ್ಸು, ಏನೇನು ಪ್ರೋಸೆಸ್ ಇದೆ ಅಂತ ಎಲ್ಲ ನೀವೇ ಹೋಗಿ ತಿಳ್ಕೊಂಡು ಮಾಡಿ ಬರ್ಬೋದು, ಅಪ್ಲೈ ಮಾಡ್ಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು ನೀವೇ ಹೋಗಿ ಅಪ್ಲೈ ಮಾಡಿ. ಯಾರನ್ನೂ ನಂಬ್ಕೊಂಡು ನೀವು ಹೋಗಿ ದುಡ್ಡುಗಳ್ನ ಕೊಡಬೇಡಿ. ಎಲ್ಲ ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡ್ತಾನೆ ಇರ್ತೀನಿ, ಆದ್ರೂ 1-2 ಕಮೆಂಟ್ ಬಂದೇ ಬರುತ್ತೆ. ಸೊ ಹಂಗಾಗಿ ನೀವೇ ಹೋಗಿ ಅಪ್ಲೈ ಮಾಡಿ, ಆರಾಮಾಗಿ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಗೊತ್ತಿರೋರಾದರೆ ಆನ್ಲೈನಲ್ಲಿ ಮಾಡ್ಬೋದು, ಬಟ್ ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳೋರು ಹೋಗಿ ಮಾಡ್ಬೋದು ಸೈಬರ್ ಸೆಂಟರ್ಗಳಲ್ಲಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರ್ ಕೊಟ್ಟಿರ್ತೀನಿ, ನಮ್ಮ ಬಯೋದಲ್ಲೂ ಲಿಂಕ್ನ ಬಯೋನಲ್ಲೂ ಲಿಂಕ್ ಇರುತ್ತೆ. ಯಾಕೆ ನಾನು ನಂಬರ್ನ ತುಂಬ ಜನ ಕೇಳ್ತಾರೆ, ನಂಬರ್ನ ನಾನು ದಯವಿಟ್ಟು ಡಿಸ್ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಕಾಲ್ಸ್ಗಳು ಬರುತ್ತೆ. ನನಗೆ ನನ್ನದೇ ಆದಂಥ ಕೆಲಸಗಳಿರುತ್ತೆ, ನನ್ನದೇ ಆದಂಥ ಪರ್ಸ್ನಲ್ ಲೈಫ್ಗಳಿರುತ್ತೆ. ಸೊ ಹಂಗಾಗಿ ಸುಮ್ಮನೆ ಇದ್ರೇ ಇದರಲ್ಲಿ ಇನ್ಸ್ಟಾದಲ್ಲಿ ಎಷ್ಟು ಕಾಲ್ಸ್ ಬರುತ್ತೆ ಗೊತ್ತಾ, ಒಂದೊಂದು ಸಲ ಅಷ್ಟು ಮೆಸೇಜು ಅಷ್ಟು ಕಾಲ್ಸ್ ಬರುತ್ತೆ. ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಿಸ್ಯೂಸ್ ಆಗೋ ಚಾನ್ಸಸ್ಗಳು ಇರುತ್ತೆ, ಸುಮ್ಮನೆ ನನ್ನ ನಂಬರ್ನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ದಯವಿಟ್ಟು ನಂಬರ್ನ ಹಾಕ್ಲಿಕ್ಕಾಗಲ್ಲ. ನಾನು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ, ಎಲ್ಲ ಕಮೆಂಟಿಗೂ ಅಷ್ಟೇ ರಿಪ್ಲೈ ಮಾಡೇ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಕೆಂಚನಪುರ ಮತ್ತು ನಿಲ್ಗುಳಿ ಹತ್ರ 2 BHK ಇದೆಯಲ್ಲ, ಅದನ್ನು ಬಿಡ್ಡಿಂಗ್ ಕ್ಯಾನ್ಸಲ್ ಮಾಡಿ ಇವಾಗ ಆನ್ಲೈನ್ ಬಿಟ್ಟಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ಇಲ್ಲ ಮೇಡಮ್ ನಾವು ಸಿಂಗಲ್ BHK ನೋಡಿಲ್ಲ, ಅಪ್ಲೈ ಮಾಡಿಲ್ಲ ಅಂತ ಇದ್ದರೆ ಡಬಲ್ BHKನ ಅಪ್ಲೈ ಮಾಡ್ಬೋದು. ನೀವು ಸಿಂಗಲ್ BHKನ ಅಪ್ಲೈ ಮಾಡಿ ಡಬಲ್ BHKನ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ ಅದು. ಸೊ ಸಿಂಗಲ್ BHK ಇರೋರು ಮಾಡಿರೋರು ಆಲ್ರೆಡಿ ಮಾಡ್ಲಿಕ್ಕೆ ಬರಲ್ಲ ಇದನ್ನು. ಡಬಲ್ ಬೆಡ್ರೂಮ್ನ ನೀವು ಡಬಲ್ ಬೆಡ್ರೂಮ್ ಇಲ್ಲದೆ ಇರೋರು ಯಾರು ಅಪ್ಲೈ ಮಾಡಿಲ್ಲ ಅವ್ರು ಹೋಗಿ ಅಪ್ಲೈ ಮಾಡ್ಬೋದು. ಇದಕ್ಕೂ ಸೇಮ್ ಪ್ರೊಸೆಸ್ಸೇ ಇರುತ್ತೆ, ಡಬಲ್ ಬೆಡ್ರೂಮ್ಗೂ ಸೇಮ್ ಡಾಕ್ಯುಮೆಂಟ್ಸೇ ಇರುತ್ತೆ. ಬಟ್ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾಸ್ಟ್ ಏನು ಎಷ್ಟು ಅಂತ ಫೈನಲೈಸ್ ಮಾಡಿಲ್ಲ, ಅಂದರೆ ಸರ್ಕಾರ ಎಷ್ಟು ಸಬ್ಸಿಡಿ ಕೊಡುತ್ತೆ, ಇದರಿಂದ ಎಷ್ಟು ಕೊಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಅದು 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ, ಮಂತ್ಲಿ EMI ಇರುತ್ತೆ. ಅದನ್ನು ನೀವು ಒಂದು ಸಲ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿದ್ರೇ ಒಳ್ಳೆಯದು ಅನ್ಕೊಂತೀನಿ. ಯಾಕಂದರೆ ನಮಗೂ ಸರಿಯಾಗಿ ಇನ್ಫಾರ್ಮೇಷನ್ಗಳು ಇರಲ್ಲ, ಬೇರೆ ಇದರಿಂದ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಮಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಅವರು ನಮಗೆ ಸರಿಯಾಗಿ ಏನೂ ಹೇಳಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ದಯವಿಟ್ಟು ಏನಾದರೂ ಆ ಥರ ಇದ್ದರೆ ಒಂದು ಸಲ ಹೋಗಿ ಕಾವೇರಿ ಭವನ್ ವಿಚಾರಿಸಿ. ಬಟ್ ಇನ್ನು ರೇಟ್ನ ನಿಮಗೆ ಫಿಕ್ಸ್ ಮಾಡಿಲ್ಲ, ಎಷ್ಟು ಅಂತ ಹೇಳ್ಬಿಟ್ಟು ರಿವೀಲ್ ಮಾಡಿಲ್ಲ, ನೋಡಬೇಕು ಎಷ್ಟಾಗುತ್ತೆ ಅಂತ. ಬಟ್ 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ, ಮಂತ್ಲಿ EMI ಇರುತ್ತೆ. ನೀವು ಡೌನ್ ಪೇಮೆಂಟ್ನ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಡೌನ್ ಪೇಮೆಂಟ್ ಜಾಸ್ತಿ ಮಾಡಿದ್ರೆ EMI ಕಡಿಮೆ ಬೀಳುತ್ತೆ, ನೀವು ಡೌನ್ ಪೇಮೆಂಟ್ ಕಡಿಮೆ ಮಾಡಿದ್ರೆ EMI ಜಾಸ್ತಿ ಬೀಳುತ್ತೆ. ಡಬಲ್ ಬೆಡ್ರೂಮ್ಗೂ ಅಷ್ಟೇ, ಸಿಂಗಲ್ ಬೆಡ್ರೂಮ್ಗೂ ಅಷ್ಟೇ. ನೀವು ಆರಾಮಾಗಿ ಮನೆಗೆ ರೆಂಟ್ ಕಟ್ಟೋ ದುಡ್ಡಲ್ಲಿ ನೀವು EMIನ ಕಟ್ಕೊಂಡು ಹೋಗ್ಬಿಡ್ಬೋದು. ಆರಾಮಾಗಿ ಸ್ವಂತ ಮನೆ ಕೂಡ ಆಗುತ್ತೆ. ಮತ್ತು ನಿಮಗೆ ಕಟ್ದಂಗೆ ಒಂದ್ಸಲ ಬಾಡಿಗೆ ಕಟ್ಟೋದು ಕಾಮನ್ ಕಟ್ತೀವಲ್ವ ನಾವು, ಹಾಗಾಗಿ ಬಾಡಿಗೆ ಕಟ್ಟೋ ದುಡ್ಡಲ್ಲಿ ನೀವು EMIನ ಕಟ್ಕೊಂಡು ಹೋಗ್ಬಿಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ನಿಮಗೆ 15,000 to 16,000ವರೆಗೂ ಬೀಳ್ಬೋದು EMI. ಸ್ವಲ್ಪ ಡೌನ್ ಪೇಮೆಂಟ್ನ ಜಾಸ್ತಿ ಮಾಡಿದ್ರೆ ನೀವು ನಿಮಗೆ ಫುಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ EMI. ಇನ್ನೊಂದೇನೆಂದರೆ ಆಪ್ಷನ್ ಇರೋದು
ಫುಲ್ ಪೇಮೆಂಟ್ ಕೂಡ ಮಾಡ್ಬೋದು ನೀವು. ಫುಲ್ ಪೇಮೆಂಟ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡು ಐತೆ ಮೇಡಮ್, ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ಫುಲ್ ಪೇಮೆಂಟ್ ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೇದಿರುತ್ತೆ. ಫುಲ್ ಪೇಮೆಂಟ್ನ ಮಾಡಿ ನೀವು ಫ್ಲ್ಯಾಟ್ನ ತೊಗೋಬೋದು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ 2 BHK ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಹೋಗಿ ಅಪ್ಲೈ ಮಾಡಿ. ಸೊ ಇಷ್ಟೇ. ತಮ್ಮರಸ್ನಳ್ಳಿದು ಹೇಳಬೇಕು ಅಂದರೆ ಎಷ್ಟೇನು ವರ್ಕ್ ಆಗಿಲ್ಲ, ನಾನು ನೋಡಿದಷ್ಟು. ಅವಾಗ ಎಷ್ಟು ವರ್ಕ್ ಮಾಡಿದ್ರು 6 ಮಂತ್ ಬ್ಯಾಗು, ಇವಾಗಲೂ ಅಷ್ಟೇ ಇದೆ. ಏನು ಎಕ್ಸ್ಟ್ರಾ ವರ್ಕ್ ಆಗಿರೋ ಥರ ನನಗೇನು ಅನ್ನಿಸ್ಲಿಲ್ಲ. ಯಾಕಂದರೆ ಅದನ್ನೆಲ್ಲ ಮನೆಗಳನ್ನ ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ, ಬಿಟ್ಟರೆ ಏನು ವರ್ಕ್ ಆಗಿರೋ ಥರ ನನಗೇನು ಅನ್ನಿಸ್ಲಿಲ್ಲ. ಸೊ ಮೆಟೀರಿಯಲ್ ಎಲ್ಲ ತಂದು ಹಾಕಿದ್ದಾರೆ ಅಷ್ಟೇ. ರೋಡು ಕ್ಲೀನ್ ಮಾಡಿರೋದು ನಾವು ಅವಾಗ ಹೋದಾಗಲೇ ರೋಡ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಬಟ್ ಏನೂ ಮಾಡಿಲ್ಲ. ರೋಡಿಗೆ ಜಲ್ಲಿ ಹಾಕೋದಾಗಲಿ ಟಾರ್ ಹಾಕೋದಾಗಲಿ ಏನೂ ಮಾಡಿಲ್ಲ. ಸೊ ಹಂಗೆ ಇದೆ. ಇದ್ರೂ ಇನ್ನೂ ರೆಡಿ ಆಗಬೇಕು ಅಂದರೆ ಇನ್ನೂ ಒಂದು 3-4 ವರ್ಷ ಬೇಕಾಗುತ್ತೆ. ಯಾಕಂದರೆ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ತುಂಬಾ ಇದೆ. ಅದೆಲ್ಲ ಮುಗಿಬೇಕು ಅಂದರೆ, ಬಟ್ ಇವಾಗ ಆಗಿರೋದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅನ್ಕೊಂತೀನಿ. ಯಾಕಂದರೆ ನನಗೆ ಅಲ್ಲಿ ಇರೋರು ಹೇಳಿದ್ದು ಹ್ಯಾಂಡ್ ಓವರ್ ಮಾಡ್ತಾರೆ ಇನ್ನೊಂದು 2 ಮಂತ್ಸಲ್ಲಿ ಅಂತ ಹೇಳ್ಬಿಟ್ಟು. ಹ್ಯಾಂಡ್ ಓವರ್ ಮಾಡಿ ನೆಕ್ಸ್ಟು ನಿಮಗೆ ಅದನ್ನು ಉಳಿದಿದ್ದನ್ನು ವರ್ಕ್ ಮಾಡ್ಬೋದು ಅನ್ಕೊಂತೀನಿ. ಬಟ್ ನಾನು 6 ಮಂತ್ ಬ್ಯಾಕ್ ಹೋದಾಗ ಹೆಂಗಿತ್ತು ಹಾಗೆ ಇದೆ. ನೋಡ್ತಿದ್ದೀರಲ್ಲ, ಇದು ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ, ಇದೆಲ್ಲನೂ ನಿಮಗೆ ವರ್ಕ್ ಆಗಬೇಕಾಗಿರೋದು. ಆ ಕಡೆ ಇರೋದು ವರ್ಕ್ ಆಗಿದೆ, ಬಟ್ ಇದು ವರ್ಕ್ ಆಗಬೇಕಾಗಿರೋದೇ ನಿಮಗೆ ಸುಮಾರು ಒಂದು 400 ಮನೆಗಳಿದೆ. ಈಗ ಒಂದು 300 ರೆಡಿ ಆಗಿರ್ಬೋದು ಅನ್ಕೊಂತೀನಿ ಅಷ್ಟೇ. ಬಟ್ ಅದನ್ನು ಇನ್ನು ಸಿಂಕ್ ಹಾಕಬೇಕು, ಅಂದರೆ ಹ್ಯಾಂಡ್ ವಾಶ್ ಅದು. ಸೊ ವಾಶ್ ಬೇಷನ್ ಇದೆಯಲ್ಲ, ವಾಶ್ ಬೇಷನ್ ಹಾಕಬೇಕು. ಮತ್ತು ಕಿಚನ್ನು ಮತ್ತು ವಾಶ್ರೂಮಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮೀಟ್ರ್ ಬೋರ್ಡ್ಗಳು ಹಾಕಬೇಕು, ಕರೆಂಟ್ದು ಒಂದು ವ್ಯವಸ್ಥೆ ಮಾಡಬೇಕು. ಸೊ ಇದಕ್ಕೇ ಇನ್ನು 2 ಮಂತ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ 2 ಮಂತ್ಸಲ್ಲಿ ಆಗಲ್ಲ ನನ್ನ ಪ್ರಕಾರ, ಇನ್ನೂ ತುಂಬ ದಿನ ಹಿಡಿಯುತ್ತೆ. ಬಟ್ ಯಾರೆಲ್ಲ ತಗೊಂಡಿದ್ದೀರಾ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು ನೀವು. ಬಟ್ ಇವಾಗ ಹೇಗಿದೆ ಅಂತ ಅಟ್ ಪ್ರೆಸೆಂಟ್ ವಿಡಿಯೋ ಹಾಕಿ ಮೇಡಮ್ ಅಂತ ಕೇಳೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ. ನಮಗೆ ಆಲ್ರೆಡಿ ಬುಕ್ಕಿಂಗ್ ಮಾಡಿರೋರಾದರೆ ಗೊತ್ತಿರುತ್ತೆ ಲೊಕೇಶನ್ನು. ಬುಕ್ಕಿಂಗ್ ಮಾಡಿದವ್ರಿಗಾದರೆ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇದು ಮೆಟೀರಿಯಲ್ ಎಲ್ಲ ಯಾವ ಥರ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು ನೀವು ಹೋಗಿ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೇ ಗೊತ್ತಾಗೋದು ನಿಮಗೆ. ನಾನು ಬಾಯಲ್ಲಿ ಹೇಳಿದ್ರೆ ನೀವೇ ಹೇಳಿದ್ರಿ ನಾವು ತೊಗೊಂಡ್ವಿ ಅನ್ನೋ ಥರ ಬಂದುಬಿಡುತ್ತೆ. ಬಟ್ ನೀವೇ ಹೋಗಿ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಈ ಲೇಔಟಲ್ಲಿ ತುಂಬ ಚೆನ್ನಾಗಿರೋ ಮೆಟೀರಿಯಲ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಮತ್ತು ನೋಡಲಿಕ್ಕೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ಬೇರೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಾನು ಇದು ಮತ್ತು ನಿಮಗೆ ಇನ್ನೊಂದು ಯಾವುದೋ ಒಂದು ಲೇಔಟ್ ಇದೆ, ತುಂಬ ಚೆನ್ನಾಗಿದೆ ಅದೆರಡೂ ಲೇಔಟು. ಇಟ್ಕಲ್ಪುರದೂ ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಇನ್ನೊಂದು ಸಲ ಸಾಧ್ಯ ಆದರೆ ಇಟ್ಕಲ್ಪುರದ್ದು ಕೂಡ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಕೀ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಇಟ್ಕಲ್ಪುರದ್ದು ಒಂದು ಸಲ ನಾನು ವಿಡಿಯೋ ಮಾಡ್ತೀನಿ ಏನಾಗಿದೆ ವರ್ಕ್ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ದೀರಲ್ಲ, ಇದು ಬಾತ್ರೂಮ್ದು ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ. ಬಾತ್ರೂಮು ಬಚ್ಚಲು ಮಾಡಿದ್ದು ರೂಮಲ್ಲಿ ಇನ್ನೇನಿರುತ್ತೆ, ಒಂದು ಶೆಲ್ಫ್ ಇಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಅಡುಗೆ ಮನೆಯಲ್ಲೂ ಅಷ್ಟೇ 2 ಶೆಲ್ಫ್ ಇಟ್ಟಿದ್ದಾರೆ. ಸೊ ಇನ್ನೂ ಅದೇ ವಾಶ್ ಬೇಷನ್ ಇಡೋದೊಂದು ಬ್ಯಾಲೆನ್ಸ್ ಇದೆ, ಕರೆಂಟ್ದೊಂದು ಬ್ಯಾಲೆನ್ಸು. ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ, ಅಂದರೆ ಸ್ವಿಚ್ ಬೋರ್ಡು ಪ್ಲಗ್ಗಳು ಎಲ್ಲ ಹಾಕಿದ್ದಾರೆ, ಬಟ್ ಇನ್ನು ಕರೆಂಟ್ ಕೊಟ್ಟಿಲ್ಲ. ಮತ್ತು ಮೀಟ್ರ್ ಬೋರ್ಡು ಇಡಬೇಕಲ್ಲ, ಅದೊಂದು ಕೆಲಸ ಬ್ಯಾಲೆನ್ಸ್ ಇದೆ. ನೋಡ್ತಿದ್ದೀರಲ್ಲ, ಇದೊಂದು ಸಿಂಗಲ್ ಸ್ಲ್ಯಾಬ್ ಇಟ್ಟಿರ್ತಾರೆ. ನಿಮಗೆ ಬೇಕಂದರೆ ವಾರ್ಡ್ರೋಬ್ ಅಥವಾ ಏನಾದರೂ ಮಾಡಿಸ್ಕೋಬೋದು ಮೇಲ್ಗಡೆ. ಮತ್ತು ಬಟ್ಟೆ ಇಡಲಿಕ್ಕೂ ಅಷ್ಟೇ ಏನು ಜಾಗ ಇಲ್ಲ, ಅಂದರೆ ನೀವು ಕಂಫರ್ಟಬಲ್ ಆಗಿದ್ದರೆ ವಾರ್ಡ್ರೋಬ್ನ ಮಾಡಿಸ್ಕೋಬೋದು. ಸಿಂಗಲ್ BHKಗೆ ಏನಾಗುತ್ತೆ ಅಂದರೆ ನೀವು ಎಷ್ಟು ಅಂದರೆ ಸ್ಪೇಸ್ನ ಯೂಸ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಒಂದು ಮಂಚ ಡಬಲ್ ಕಟ್ದು ಒಂದು ಕಿಂಗ್ ಸೈಜ್ ಮಂಚ ಹಾಕಿದ್ರೆ ಫುಲ್ ಆಗಿಬಿಡುತ್ತೆ, ಸ್ವಲ್ಪ ಜಾಗ ಸಾಲ್ಟೇಜ್ ಆಗುತ್ತೆ. ನೀವೇನಾದರೂ ವಾರ್ಡ್ರೂಮ್ ಮಾಡಿಸಿದ್ರೆ, ಮೇಲ್ಗಡೆ ಕಬೋರ್ಡ್ ಮಾಡಿಸಿದ್ರೆ ಓಕೆ, ವಾರ್ಡ್ರೂಮ್ ಮಾಡಿಸಿದ್ರೆ ನಿಮಗೆ ಸ್ವಲ್ಪ ಜಾಗ ಕನ್ಸಿಸ್ಟೆಡ್ ಅನಿಸುತ್ತೆ. ಮತ್ತು ಹಾಲಲ್ಲೂ ಅಷ್ಟೇ TV ಕ್ಯಾಬಿನ್ನ ನೀವು ಮಾಡಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಚಿಕ್ಕದಿದೆ, ಜಾಗ ತುಂಬ ಚಿಕ್ಕದಿದೆ. ಒಂದು ಫ್ಯಾಮಿಲಿಗೆ ಗಂಡ ಹೆಂಡತಿ ಒಂದು ಮಗು ಆರಾಮಾಗಿರ್ಬೋದು, ಇಷ್ಟು ಜಾಗ ಮಾತ್ರ ಇದೆ. ಅದು ಒಂದು 450 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಅಷ್ಟೇ. ಬಟ್ ವಿಡಿಯೋದಲ್ಲಿ ನೋಡೋಕ್ಕೆ ತುಂಬ ದೊಡ್ಡದ್ರ ಥರ ಕಾಣಿಸುತ್ತೆ, ಬಟ್ ಅಷ್ಟಿಲ್ಲ.
ಸೊ ಯಾರೆಲ್ಲ ಈ ವಿಡಿಯೋನ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ನಾನು ಯಾವ ಲೇಔಟ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಲೇಔಟ್ನ ಮಾಡ್ತೀನಿ. ಇಟ್ಕಲ್ಪುರ ನಾನು ಒಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಯಾವ ಥರ ಇದೆ ಅಂತ ತೋರಿಸೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.